ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ, ಆರೋಗ್ಯವಾಗಿರಬೇಕು ಅಂತ ಹಾರೈಸುತ್ತಾ ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ಸಿಹಿ ತಿಂಡಿಯನ್ನು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಅದು ಏನಂದರೆ ಬೇಸನ್ ಉಂಡೆ. ಇದು ತುಂಬ ಸರಳವಾದ ರೀತಿಯಲ್ಲಿ ಮಾಡುವಂಥ ರೆಸಿಪಿ. ಇದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋ ವಿಚಾರನ ಈ ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ಕೂಡ ತಿಳಿಸ್ಬೇಕು ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಅವಾಗ ಹೇಗೆ ಮಾಡೋದು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಬನ್ನಿ, ಈ ಬೇಸನ್ ಉಂಡೆ ಮಾಡೋದಕ್ಕೆ ಏನೇನು ಪದಾರ್ಥಗಳೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ಕಡಲೆಬೇಳೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಮಾಡಿರೋದು, ಇದು ಏಲಕ್ಕಿ, ಒಣ ಕೊಬ್ಬರಿ, ತುಪ್ಪ. ಈ ಕಡಲೆಬೇಳೆಯನ್ನು ಈ ಲೋಟದಲ್ಲಿ 1.5 ಲೋಟ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆನೂ ಸಹ ಈಕ್ವಲ್ ರೇಷಿಯೋನಲ್ಲಿ ಇದು 1.5 ಲೋಟ ಸಕ್ಕರೆ ಹಾಕ್ಕೊಳ್ತೀನಿ. ಯಾವುದೇ ನೀವು ಪ್ರಮಾಣ ತೊಗೊಳ್ಳಿ, ಕಡಲೆಬೇಳೆ ಎಷ್ಟು ತೊಗೊತೀರಾ ಸಕ್ಕರೆನೂ ಅಷ್ಟೇ ಈಕ್ವಲ್ ಪ್ರಮಾಣದಲ್ಲಿ ತೊಗೋಬೇಕು. ಒಣ ಕೊಬ್ಬರಿ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಬಂದು ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ ನಾನು. ಬೇಕಾದರೆ ನೀವು ಬಾದಾಮಿನೂ ಹಾಕ್ಬೋದು, ಪಿಸ್ತಾನೂ ಹಾಕ್ಬೋದು, ಆದರೆ ನಾನು ಇದಿಷ್ಟು ಸಾಕು ಅಂತ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕ್ತಾಯಿದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಆಮೇಲೆ ತುಪ್ಪ. ನೋಡಿ, ಮೊದಲು ಫಸ್ಟ್ ಕಡಲೆಬೇಳೆನ ಚೆನ್ನಾಗಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹಾಗೆ ಅಂತ ಸೀದಿಸ್ಬಾರ್ದು, ಒಳ್ಳೆ ಬಣ್ಣ ಬರಬೇಕು. ಈ ಥರ ನೋಡಿ, ಘಮ ಘಮ ಅಂತ ಒಳ್ಳೆ ಘಮ ಬರ್ತಾಯಿದೆ ಇದರಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹುರಿದುಕೊಂಡಿರೋ ಅಂಥ ಕಡಲೆಬೇಳೆನ ತಣ್ಣಗಾದಮೇಲೆ ಈ ರೀತಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದನ್ನೇ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಕಡಲೆಬೇಳೆನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದನ್ನು 1-2 ಚಮಚ ತುಪ್ಪ ಹಾಕಿ ಮತ್ತೆ ಒಂಚೂರು ಬಿಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದರಿಂದ ತುಪ್ಪ ಹಾಕ್ಕೊಂಡು ಒಂಚೂರು ಹಾಗೆ ಬಿಸಿ ಮಾಡ್ಕೋಬೇಕು. ಇದನ್ನು ನೋಡಿ, 2 ನಿಮಿಷ ಈ ರೀತಿಯಾಗಿ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಕೈ ಆಡಬೇಕು, ಬಿಸಿ ಆಗೋ ಥರ ಕೈ ಆಡಬೇಕು ಅಷ್ಟೇ, ಜಾಸ್ತಿ ಅಲ್ಲ. ಸಕ್ಕರೆನೇ ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಕೂಡ ನುಣ್ಣಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಸಕ್ಕರೆನ ಈ ಹುರಿದಿರೋ ಅಂತಹ ಕಡಲೆಬೇಳೆ ಪುಡಿಗೆ ಸೇರಿಸ್ಬಿಡೋದು. ನೋಡಿ, ಒಣಕೊಬ್ಬರಿನ ಕೂಡ ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಇದನ್ನೇನು ತುಂಬ ಹುರಿಯೋಂಗಿಲ್ಲ, 1 ನಿಮಿಷ ಹಾಗೆ ಕೈ ಬೆಚ್ಚಗೆ ಮಾಡಿಕೊಂಡ್ರೆ ಆಯಿತು. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿನ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ನೋಡಿ, ಈ ಥರ ದ್ರಾಕ್ಷಿನೂ ದಪ್ಪ ಆಗುತ್ತೆ, ಗೋಡಂಬಿನೂ ಚೆನ್ನಾಗಾಗಿದೆ. ಇದನ್ನು ಕೂಡ ಪಕ್ಕಕ್ಕೆ ತೆಟ್ಕೊಂಡ್ಬರೋಣ. ನೋಡಿ, ನಾವು ಕಡಲೆಬೇಳೆನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಆಮೇಲೆ ಸಕ್ಕರೆನೂ ಹಾಕಿ ಇದಕ್ಕೆ ಬೆರೆಸಿದ್ದೀನಿ. ನಂತರ ಇದು ಏಲಕ್ಕಿ ಪುಡಿ, ಇದನ್ನು ಕೂಡ ಪೂರ್ತಿ ಹಾಕ್ಬಿಡ್ತಾಯಿದ್ದೀನಿ. ಆಮೇಲೆ ಒಣಕೊಬ್ಬರಿನ ಕೂಡ ಒಂಚೂರು ಕೈ ಬೆಚ್ಚಗೆ ಮಾಡಿ ತುರಿದುಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಕೂಡ ಮಿಕ್ಸಿ ಮಾಡಿ, ಇದು ಕೂಡ ಚೆನ್ನಾಗಿ ಸಣ್ಣದಾಗಿರೋ ಥರ ನೋಡಿ ಈ ಥರ ಮಿಕ್ಸಿ ಮಾಡಿ ಇದನ್ನು ಕೂಡ ಬೆರೆಸ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದಿರೋ ಅಂಥದ್ದನ್ನು ಕೂಡ ಇದರೊಳಗೆ ಹಾಕ್ಬಿಡ್ತಾ ಇದ್ದೀನಿ. ಹಾಕಿರೋ ಪದಾರ್ಥಗಳೆಲ್ಲ ನೀಟಾಗಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲನೂ ಪ್ರತಿಯೊಂದು ಸರಿಯಾಗಿ ಕಲಿಯೋ ಥರ, ಈ ಸಿಹಿ ಆಗಲಿ, ದ್ರಾಕ್ಷಿ ಗೋಡಂಬಿ ಆಗಲಿ, ಒಣ ಕೊಬ್ಬರಿ ಆಗಲಿ ಎಲ್ಲನೂ ಸೇರೋ ಥರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ಕಲಿಯೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕೆಲವರು ಈ ಬೇಸನ್ ಉಂಡೆ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾರೆ, ಕೆಲವರು ಕಡಲೆ ಹಿಟ್ಟು ಮತ್ತು ರವೆನ ಉಪಯೋಗಿಸಿ ಮಾಡ್ತಾರೆ. ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ.
ಹೇಳ್ತಾರಲ್ಲ ಲೋಕೋ ಭಿನ್ನ ರುಚಿಹಿ ಅಂತ, ಆ ರೀತಿಯಾಗಿ. ಆದರೆ ನಾನು ಮಾತ್ರ ಈ ಕಡಲೆಬೇಳೆನ ಉಪಯೋಗಿಸಿ ಮಾಡೋದೇ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಮೊದಲಿಂದನೂ ಇದೇ ರೀತಿಯಾಗಿ ಮಾಡೋದು ಅಭ್ಯಾಸ ನಮಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ತುಂಬ ರುಚಿಯಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಕೊಟ್ಟರೆ ತುಂಬ ಪ್ರೋಟೀನ್ ಇರುತ್ತಲ್ಲ ಇದರಲ್ಲಿ, ತುಂಬ ಶಕ್ತಿನೂ ಹೌದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎಲ್ಲ ಹೊರಗಡೆಯಿಂದ ತರಿಸ್ಕೊಂಡ್ವಿ ಮಾಡಿದ್ವಿ ಅನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. 10 ನಿಮಿಷ, ಒಂದು ಅರ್ಧ ಗಂಟೆ ಅಷ್ಟೇ ಇದು. ಎಲ್ಲ ರೆಡಿ ಮಾಡಿಕೊಂಡ್ರೆ ಅರ್ಧ ಗಂಟೆಲಿ ಮಾಡಿ ಮುಗಿಸ್ಬೋದು. ನೋಡಿ, ಈ ರೀತಿ ಕಲಿಸ್ಕೊಂಡಿರೋ ಅಂತಹ ಮಿಶ್ರಣನ ಸ್ವಲ್ಪನೇ ಒಂದು ಬಟ್ಲಿಗೆ ಹಾಕ್ಕೊಂಡು ತುಪ್ಪನ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ನೀರಾಗಿರೋ ಥರ ಇದಕ್ಕೆ ಹಾಕ್ಕೊಂಡು ಇದನ್ನು ಕಲಸಿ ಈ ರೀತಿ ಉಂಡೆ ಮಾಡಬೇಕು. ನೋಡಿ, ಇದಕ್ಕೆ ತುಪ್ಪ ಹಾಕಿ ಬೆರೆಸಿದ ನಂತರ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಇದರಲ್ಲಿ. ತುಪ್ಪನೂ ಜಾಸ್ತಿ ಹಿಡಿಸಲ್ಲ ಫ್ರೆಂಡ್ಸ್ ಇದರಲ್ಲಿ, ಯಾಕೆ ಅಂದರೆ ಸಕ್ಕರೆನಲ್ಲಿ ಅಂಟಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು. ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ಬೋದು ನಾವು. ನೋಡಿ, ತುಪ್ಪ ಹಾಕಿದ್ದಕ್ಕೆ ಎಷ್ಟು ವಾಸನೆ ಬರ್ತಾಯಿದೆ, ಒಳ್ಳೆ ವಾಸನೆ ಬರ್ತಾಯಿದೆ. ಅದಕ್ಕೆ ಅಲ್ವಾ ಹೇಳ್ತಾರೆ ವೇದಗಳಲ್ಲಿ ಆಯುರ್ಘೃತಮ್ ಅಂತ ಹೇಳಿ, ಅಂದರೆ ತುಪ್ಪ ಆಯುಷನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗಲೂ ತುಪ್ಪ ಬಳಸಬೇಕು. ತುಪ್ಪ ಬಳಸೋದು ಅನ್ನೋದು ವೇದವಾಕ್ಯ ಅಂತ ಹೇಳ್ತಾರೆ. ಸೊ ನಮಗೆ ತುಪ್ಪ ಹಾಕಿದರೆ ಎಷ್ಟೊಂದು ಲಾಭ ಇರುತ್ತೆ ನೋಡಿ. ನೋಡಿ, ಬೇಸನ್ ಉಂಡೆ ಎಲ್ಲ ರೆಡಿಯಾಗಿದೆ. ಇದನ್ನು ಮಾಡಬೇಕಂದ್ರೆ ಕಷ್ಟಪಡೋದು ಏನೂ ಇಲ್ಲ ಫ್ರೆಂಡ್ಸ್. ಗಂಟೆಗಟ್ಟಲೆ ಒಲೆ ಮುಂದೆ ಕುತ್ಕೋಬೇಕಪ್ಪ ಅನ್ನೋದು ಏನೂ ಇಲ್ಲ. ಬರೀ ಕಡಲೆಬೇಳೆನ ಹುರ್ಕೊಂಡು ಆಮೇಲೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋದು ಮಾತ್ರ ಅಷ್ಟೇ ಕೆಲಸ. ಇನ್ನು ಉಳಿದಿದ್ದೆಲ್ಲ ಈಸಿಯಾಗಿ ಆಗೋಗುತ್ತೆ. ಇದು ಅತ್ಯಂತ ಸುಲಭವಾಗಿ ಸರಳವಾಗಿ ಮಾಡುವಂಥ ರೆಸಿಪಿ ಇದು. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.